ನೋಡಿ ಇವಾಗ ರೆಡಿ ಆಗಿದೆ ಫಿಶ್ ತವಾ ಫ್ರೈ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಕಾಟ್ಲಾ ಮೀನಿನ ತವಾ ಫ್ರೈ ಸಿಂಪಲಾಗಿ ಒಂದು ತವಾ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಕೊಟ್ಟರು ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ವಿಡಿಯೋ ನೋಡ್ತಿರೋರು ಒಂದೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನು ಕ್ಲೀನ್ ಮಾಡ್ತೀನಿ. ಇದು ಮೀನು ಸುಮಾರು ಒಂದು 2 kg ಇದೆ. ಇವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಮೊಟ್ಟೆ ಹೆಂಗಿದೆ ಮೀನಲ್ಲಿ ನೋಡಿ. ನೋಡಿ ಇಷ್ಟು ಮೊಟ್ಟೆ ಇದೆ ಇದರಲ್ಲಿ. ಮೀನಿನ ತತ್ತಿ ಇದು ನೋಡಿ. ಇದು ಇದೆಯಲ್ಲ, ಇದು ಗ್ರೀನ್ ಕಲರ್, ಇದು ಚಿಕನಲ್ಲಿ ಇರುತ್ತೆ. ಇದನ್ನ ತೆಗ್ದೆಸಿಬೇಕು, ಇಲ್ಲಾಂದರೆ ಇದೇನಾದ್ರು ಒಡ್ಕೊಂಬಿಡ್ತು ಅಂದರೆ ಫುಲ್ಲು ಮೀನೆಲ್ಲ ಕಹಿ ಬಂದುಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ ಕಲಸೋದಕ್ಕೆ, ಮಸಾಲೆ ಕಲಸೋದಕ್ಕೆ. ಬನ್ನಿ ಕಟ್ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ ಇವಾಗೆಲ್ಲ ರೆಡಿ ಆಗಿದೆ, ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ತೊಳೆಯೋದಕ್ಕೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇಷ್ಟು ಪೀಸ್ ಸಿಕ್ಕಿದೆ 2 kgಲಿ. ತೋರಿಸ್ಬಿಟ್ಟು ಇದನ್ನ ಕಲಸೋದಕ್ಕೆ ಹಾಕ್ಕೊಳ್ತೀನಿ.
ನೀರೆಲ್ಲ ಚೆನ್ನಾಗಿ ಸೋರಬೇಕಿದ್ದು ತವಾ ಫ್ರೈಗೆ. ಫ್ರೆಂಡ್ಸ್ ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತುಂಬ ಸಿಂಪಲ್ಲಾಗಿದೆ. ನಿಂಬೆಹಣ್ಣು, ಒಂದು ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಅಚ್ಕಾರದ ಪುಡಿ, ನೆಕ್ಸ್ಟು ಮೀನಿನ ತವಾ ಫ್ರೈದು ಮಸಾಲೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ನೋಡಿ ಹಾಕೋಬೇಕು. ನೆಕ್ಸ್ಟು ತವಾ ಫ್ರೈ ಮಸಾಲೆ, ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೋತಾ ಇದ್ದೀನಿ. ಒಂದು ಮೊಟ್ಟೆನ, ನಾಟಿ ಮೊಟ್ಟೆ, ಇದು ನಾಟಿ ಮೊಟ್ಟೆನ ಒಡೆದಾಕೊಳ್ತಾ ಇದ್ದೀನಿ. ಮತ್ತು ತವಾ ಫ್ರೈಗೆ ಆದಷ್ಟು ನಾಟಿ ಮೊಟ್ಟೆ ಹಾಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಒಂದು ಹಾಫ್ ಆನ್ ಅವರು ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಇದಾಗಬೇಕು, ಸೆಟ್ ಆಗಬೇಕು. ಹಾಫ್ ಆನ್ ಅವರ್ ಇದನ್ನ ಇಡ್ತೀನಿ. ಫ್ರಿಡ್ಜಲ್ಲಾದ್ರೂ ಇಡ್ಬೋದು, ಇಲ್ಲ ಹೊರಗಡೆನಾದ್ರು ಇಡ್ಬೋದು. ಇದು ಇನ್ನೂ ಹಾಫ್ ಆನ್ ಅವರ್ಕಿನ್ನ ಇನ್ನೂ ಜಾಸ್ತಿ ಟೈಮ್ ಇಟ್ಟರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ತುಂಬಾ ಮೀನಿಗೆ ಚೆನ್ನಾಗಿ ಇದಾಗಿರುತ್ತೆ. ನಾನೊಂದು ಹಾಫ್ ಆನ್ ಅವರ್ ಇಡ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಹಾಫ್ ಆನ್ ಅವರ್ 1 ಅವರ್ ಆಗಿದೆ. ಇವಾಗ ಮೀನು ಚೆನ್ನಾಗಿ ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಅಂಟ್ಕೊಂಡಿದೆ. ಇವಾಗ ಇದನ್ನ ಫ್ರೈ ಮಾಡ್ತೀನಿ. ನೋಡಿ, ಇದು ನಮ್ಮ ಮನೆ ಪಕ್ಕದ್ದು ನಾಯಿ. ನಾವು ವಿಡಿಯೋಸ್ ಮಾಡ್ಬೇಕಾದ್ರೆ ಬಂದಿದೆ. ತಿನ್ನು ಕರಿಯ. ಚೆನ್ನಾಗಾಯ್ತಾ? ಮೊದಲನೇ ಟೇಸ್ಟ್ ಅವನೇ ಮಾಡಿರೋದು. ಇವಾಗ ನಾನು ಆ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಮಾತ್ರ ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡಿ ಹೇಳ್ತೀನಿ. ನಿಂಬೆ ನಿಂತ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಸರಿ, ಚೆನ್ನಾಗಿತ್ತಾ? ಟೇಸ್ಟ್ ಚೆನ್ನಾಗಿತ್ತಾ ಹೇಳ? ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಒಂದೊಂದು ಲೈಕ್ ಮಾಡಿ. ಹೊಸ್ದಾಗಿ ನಾನು ವೀಡಿಯೋಸ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.